ನಮಸ್ಕಾರ. ಮತ್ತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಉಮೇಶ ಪವಲಮ್ಸ್ಗೆ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಗ್ಗದ ಕೆಲಸ ಮಾಡೋರಿಗೆಲ್ಲ ಇವತ್ತು ಭಾನುವಾರ ರಜೆ ಇರುತ್ತೆ, ಎಲ್ಲ ಎಂಜಾಯ್ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಎಂಜಾಯ್ ಮಾಡ್ತಾಯಿಲ್ಲ, ನನಗೆ ಪಾರ್ಟ್ ಟೈಮ್ ಜಾಬ್ ಐತೆ, ಅದಕ್ಕೆ ಹೋಗ್ತಾಯಿದ್ದೀನಿ. ನೋಡಿ ಎಲ್ಲ ರೆಡಿಯಾಗಿದ್ದೀನಿ, ಎಲ್ಲ ರೆಡಿಯಾಗಿ ಹೊರಡ್ತಾಯಿದ್ದೀನಿ. ಇವತ್ತಿನ ವಿಷಯ ಏನಂದರೆ, ಯಾವ ಮಗ್ಗ ಹಾಕಿ ಅಂದರೆ ಹೊಸದಾಗಿ ಮಗ್ಗ ಹಾಕೋರು, ಯಾವುದು ಹೊಸದಾಗಿ ಮಾಡುವಂಥವ್ರು, ಹೊಸದಾಗಿ ಯಾವುದು ಮಗ್ಗ ಹಾಕ್ಬೋದು, ಹಾಕೋದ್ರೆ ಎಷ್ಟು ಲಾಭ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ. ಈಗ ಮಾತಾಡೋದಾದರೆ, ಕೆಲವರೆಲ್ಲ ಈ ಹೊಸದಾಗಿ ಮಾಡೋ ಅಂತಾರೆ, ಏನು ಮಾಡ್ತಾರೆ, ಸ್ವಲ್ಪ ದುಡ್ಡು ಅಂದರೆ ಬೇರೆ ಕಡೆ ಕೂಲಿ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಕೂಡಿಟ್ಟಿರ್ತಾರೆ. ಇವರು ಹೊಸದಾಗಿ ಥರ ಮಗಕ್ಕೆ ಆಗುವಷ್ಟು ಅಮೌಂಟನ್ನು ಸೇವ್ ಮಾಡಿಟ್ಟಿರ್ತಾರೆ. ಈಗ ನಾನು ಹೇಳೋದ್ರಲ್ಲಿ ಹೊಸದಾಗಿ 2 ಮಗ್ಗ ತಗೊಳ್ಳೋ ಅಮೌಂಟ್ ಇರೋದ್ರಲ್ಲಿ 4 ಮಗ್ಗ ಹಳೆ ಮಗ್ಗ ತರ್ಬೋದು ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀನಿ, ಹಳೆ ಮಗ್ಗಳನ್ನ ನೀವು ತಗೊಳಕ್ಕೆ ಹೋಗಬೇಡ್ರಿ. ಯಾಕೆಂದರೆ ತುಂಬಾ ರಿಪೇರಿಗಳು ಬರ್ತಾ ಇರ್ತವೆ, ತುಂಬ ಸರ್ವಿಸ್ ಆಗಿರೋ ಮಗ್ಗಳು, ಅಂದರೆ 30 ವರ್ಷ 40 ವರ್ಷ ಓಡಿರೋ ಮಗ್ಗಳನ್ನೇ ಅವ್ರು ಮಾರೋದು. ಹೊಸ ಮಗ ಯಾರೂ ಮಾರೋಕ್ಕೆ ಇಷ್ಟಪಡೋಲ್ಲ. ಅದು ಮೊದಲೇ ಹೇಳಿದ್ದೀನಿ ನಾನು, 1 ಮಗ್ಗ 2 ಮಗ್ಗ ಹಾಕಿದ್ರೆ ಏನೂ ಪ್ರಾಫಿಟ್ ಇರೋಲ್ಲ, ಲಾಭ ಕಾಣೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಈಗ 2 ಮಗ್ಗ ಹೊಸ ಮಗ್ಗ ತಗೊಳ್ಳೋ ಮಗಕ್ಕೆ 4 ಮಗ್ಗ ಹಳೆಯ ಮಗ್ಗ ಸಿಗುತ್ತೆ. ಒಂದು ಕಡೆ ಮಾರ್ತಾರೆ, ಯಾರೋ ಮಾರ್ತಾಯಿದ್ದಾರೆ ತೊಗೋಬೋದು ಅಂತ ಪ್ಲ್ಯಾನ್ ಮಾಡ್ತಾರೆ. ಇದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅವರು ತುಂಬ ಹಳೆಯ ಮಗ್ಗಳಾಗಿರ್ತವೆ, ಒಂದು 30 ವರ್ಷ ಆಗಿರ್ತವೆ, ಚೆನ್ನಾಗಿ ಸೌದಿರ್ತವೆ, ಮತ್ತು ರಿಪೇರಿಗಳು ಬರ್ತಾ ಇರ್ತವೆ. ಅದಕ್ಕಾಗಿ ಅವ್ರು ಮಾರ್ತಾಯಿರ್ತಾರೆ, ಬೇರೆ ಯಾವುದೋ ಕಾರಣಾಂತರದಿಂದ ಅವ್ರು ಮಾರ್ತಾಯಿರ್ತಾರೆ, ಅವ್ರದ್ದೇನು ತಪ್ಪಿರಲ್ಲ. ಒಟ್ಟಲ್ಲಿ ನಾವು ತೊಗೋಬೇಕು, ಹಳೆ ಮಗ್ಗ ತಗೋಬೇಕು ಅಂದರೆ ನಾನು ಯಾರಿಗೂ ಸಜೆಸ್ಟ್ ಮಾಡೋಲ್ಲ, ಅವತ್ತು ಹೇಳೋದಿಲ್ಲ ಯಾರಿಗೂ ನಾನು ಹಳೆ ಮಗ್ಗ ತೊಗೊಂಡು ಮಾಡಿರಿ ಅಂತ. ಈ ಎರಡು ಮಗ್ಗ ಹಾಕಿದ್ರೆ ಏನೋ ಪ್ರಾಫಿಟ್ ಇಲ್ಲ ಅಂತ ಹೇಳ್ತೀರಾ. 4 ಮಗಕ್ಕೆ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂದರೆ ನೀವು ಹಳೆ ಮಗ್ಗ ತೊಗೊಂಡು ಮಾಡೋದಂತೂ ತುಂಬಾ ಸುಲಭ, ತುಂಬಾ ಕಷ್ಟ. ತುಂಬ ಸುಲಭ ಅಂದ್ಕೊಂಡು ಹೋದಾರೋ ಕಷ್ಟ, ತುಂಬ ಸುಲಭ ಇದನ್ನೆಲ್ಲ ಮಾಡ್ತೀನಿ ನಾನು ಅಂತ ಹೋದಾರೆಲ್ಲ ಮಾಡಿ ಸಾಕಾಗಿ ಇವಾಗ ವಾಕ್ ಕೆಚ್ಚೋದು, ಕಾಲವತ್ತು ಕೆಚ್ಚೋದು, ಇಂಥ ಕೆಲಸಗಳು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ, ಯಾರು ಹೆಂಗಿದೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಇವಾಗ ನಾವು ಹೊಸ ಮಗ 2 ಮಗ ಹೊಸ ಮಗ ತಗೊಳ್ಳೋವಷ್ಟು ಅಮೌಂಟು ನಿಮ್ಮ ಹತ್ರ ಇದೆ, 4 ಮಗ ಹಳೆ ಮಗ ಸಿಗುತ್ತೆ ಅಂತ ನೀವು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀರ. ನೀವು ಹಳೆ ಮಗ ತಂದರೆ ಅವ್ರ ಮನೆ ಕಸನ ನಿಮ್ಮ ಮನೆ ತಂದು ಇಟ್ಕೊಂಡಂಗೆ, ಅದು ಅರ್ಥ ಮಾಡ್ಕೊಳ್ಳಿ. ಅವ್ರ ಮನೆಯದು ಕಸನ ತಂದು ನಿಮ್ಮ ಮನೆಗೆ ಇಟ್ಕೊಂಡಂಗೆ. ಅದು ಅವರು ನಿನಗೆ 4 ಮಗ ಅವ್ರು ಮಾರ್ತಾವ್ರೆ, 10 ಮಗ ಮಾರ್ತಾವ್ರೆ, 5 ಮಗ ಮಾರ್ತಾವ್ರೆ ಅಂದರೆ ಅವರು ಇವತ್ತಿನವರಲ್ಲ, 30 ವರ್ಷದಿಂದ 40 ವರ್ಷದಿಂದ ಆ ಮಗಕ್ಕೆ ಕೇವಲ 80 ರಿಂದ 90, 1 ಲಕ್ಷ ಸಮಥಿಂಗು. ಆ ಟೈಮಲ್ಲಿ 45 ಸಾವಿರಕ್ಕೂ ಮಗ್ಗ ಹಾಕಿರೋದೈತೆ, 60 ಸಾವಿರಕ್ಕೆ 80 ಸಾವಿರಕ್ಕೆ ಎಲ್ಲ ಮಗ್ಗಗಳು ಸಿಕ್ಕಿದೆ. ಆ ಟೈಮಲ್ಲಿ 40 ವರ್ಷದಿಂದ ಆ ಮಗನ ಸೇಲ್ ಮಾಡ್ತಾ ಇರೋದು. ನೀವು ತಗೊತಾ ಇರೋದು, ನೀವು ಒಬ್ಬರ ಹತ್ರ ಕೆಲಸ ಮಾಡ್ತಿದ್ರೆ ಅಷ್ಟು ದುಡ್ಡನ್ನ ಕೂಡಿಟ್ಟು ಮಗ ಆಗಬೇಕು, ನಾವು ಮಗ ನಡೆಸ್ಬೇಕು ಅಂತ ಆಸೆ ಇಟ್ಕೊಂಡಿರೋರು. ಅರ್ಥ ಮಾಡ್ಕೊಳ್ಳಿ. ಹಳೆಯ ಮಗ ಯಾವುದೇ ಕಾರಣ ತರಕ್ಕೆ ಹೋಗಬೇಡಿ. 2 ಮಗ ಅಂತೂ ಆಗಲ್ಲ, 4 ಮಗ ಆಗೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಇರೋ ದುಡ್ಡನ್ನ ಎಲ್ಲ ಕಡೆ ಇನ್ವೆಸ್ಟ್ ಮಾಡಿ, ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿ, ತಿಂಗಳ ಬಡ್ಡಿ ಇಂಟ್ರೆಸ್ಟ್ ಬರೋ ಥರ ಮಾಡ್ಕೊಂಡು ಆರಾಮಾಗಿ ಎಲ್ಲೋ ಕಡೆ ಕೆಲಸ ಮಾಡ್ಕೊಂಡು, ಅಲ್ಲೆಷ್ಟೋ ಕೆಲಸ ಬರುತ್ತೆ, ತಿಂಗಳ ಇಲ್ಲಿ ಇಂಟ್ರೆಸ್ಟ್ ಬರ್ತಿರುತ್ತೆ, ಅದರಲ್ಲಿ ಆರಾಮ್ ಜೀವನ ಮಾಡ್ಬೋದು. ಇರೋ ದುಡ್ಡೇನ ಇಟ್ಕೊಂಡು ಇರೋ ದುಡ್ಡನ್ನ 4 ಮಗ ತತ್ತೀನಿ ಹಳೆ ಮಗ, ಆಮೇಲೆ ಅದಕ್ಕೇನೋ ಮಾಡ್ತೀನಿ ಮಾಡಿದವರಲ್ಲ ಇವಾಗ ಅಲ್ಲಿ ಮಾಡ್ತಿರೋದು. ನನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಯಾರು ಹೆಂಗೆ ಮಾಡಿದ್ದಾರೆ ಅಂತ ಪ್ರೂಫ್ ಸಮೇತ ಅವ್ರನ್ನೂ ಕುಂಡ್ರಿಸ್ಕೊಂಡೇ ನಾನು ಮಾತಾಡ್ತೀನಿ, ಸುಮ್ಮನೆ ಮಾತಾಡಲ್ಲ. ಹಂಗಾಗಿ ಹಳೆ ಮಗ ಹಾಕ್ಬೇಡ್ರಿ, ಹೊಸ ಮಗ ಹಾಕಿ. ಹೊಸ ಮಗ ಹಾಕಿದ್ಮೇಲೆ ಹೊಸ ಮಗ ಹಾಕಿದ್ದೀನಿ, ಇದಕ್ಕೆ ನಾನು ಒಳ್ಳೆ ವೆರೈಟಿನೇ ಹಾಕ್ಬೇಕು, ಒಳ್ಳೆ ವೆರೈಟಿನೇ ಹಾಕಬೇಕು. ಇದಕ್ಕೆ ನಿಮಗೆ ಇವಾಗ ನೆಕ್ಸ್ಟ್ ಡಿಸೈನ್ ಮಾಡೋಕ್ಕೆ ಡಾಬಿ ಬೇಕು, ಇಲ್ಲಾಂದರೆ ಚೈನ್ ಜಾಕಾರ್ಡ್ ಬೇಕು, ಇಲ್ಲ ಕಂಪ್ಯೂಟರ್ ಜಾಕಾರ್ಡ್ ಬೇಕು. ಕಂಪ್ಯೂಟರ್ ಜಾಕಾರ್ಡಿಗೆ ರೈಟ್ ಜಾಸ್ತಿ ಐತೆ, ಸರಿ ಕಂಪ್ಯೂಟರ್ ಜಾಕಾರ್ಡಿಗೆ ರೈಟ್ ಜಾಸ್ತಿ ಇರುತ್ತೆ, ನಿಮ್ಗೆ ಅಷ್ಟು ಬಂಡವಾಳ ಇರೋದೇ ಅಲ್ಲ ನಿಮ್ಮ ಹತ್ರ. ಆವಾಗ ಏನು ಮಾಡ್ತೀರಾ, ಮಾಮೂಲಿ ನಾರ್ಮಲ್ ಜಾಕಾರ್ಡ್ ತೊಗೊಳ್ಳಿ, ಡಿಮಿರಿ ಜಾಕಾರ್ಡನ್ನ ಸೆಟ್ ಮಾಡಿ ಆರಾಮಾಗಿ ಕಂಪ್ಯೂಟರಲ್ಲಿ ಏನು ಡಿಸೈನ್ ಓಡ್ತೈತೆ, ಏನು ಬುಟ್ಟ ಓಡ್ತೈತೆ, ಏನು ಪಲ್ಲು ಓಡ್ತೈತೆ, ಅದೇ ವೆರೈಟಿನ ನೀವು ಮಾಮೂಲಿ ಜಾಕಾರ್ಡಲ್ಲಿ ಡಿಮಿರಿ ಜಾಕಾರ್ಡಲ್ಲಿ ತೆಗಿಬೋದು. ಖರ್ಚು ಕಡಿಮೆ, ಲಾಭ ಜಾಸ್ತಿ ಆಗುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡೋ ಅಂಥ ಹೊಸ್ದಾಗಿ ಹಾಕುವಂಥವ್ರು ಮಾಡಿ. ಇದನ್ನು ಡಿಮಿರಿ ಸೆಟ್ಟಿಂಗು, ನಾರ್ಮಲ್ ಜಾಕಾರ್ಡು ಡಿಮಿರಿ ಹೆಂಗೆ ಓಡುತ್ತೆ ಅಂತ ಒಂದು ವೀಡಿಯೋ ಮಾಡಾಕಿದ್ದೀನಿ. ಡಿಮಿರಿ ಮಗ್ಗ ಯಾವ ಥರ ಕೆಲಸ ಮಾಡುತ್ತೆ ಅಂತ ಒಂದು ವೀಡಿಯೋ ಮಾಡಾಕಿದ್ದೀನಿ. ಅದನ್ನು ನೀವು ಸರ್ಚ್ ಮಾಡಿ, ನಮ್ಮದು ಐ ಕಾರ್ಡಲ್ಲೂ ಹಾಕಿರ್ತೀನಿ, ಸರ್ಚ್ ಮಾಡಿ ನೋಡಿ, ಪೂರ್ತಿ ನೋಡಿ. ಡಿಮಿರಿ ಜಾಕಾರ್ಡ್ ಮಾಮೂಲಿ ಕಂಪ್ಯೂಟರ್ ಏನು ಡಿಸೈನ್ ಮಾಡ್ತಾರೆ, ಏನು ಬುಟ್ಟಗಳು ಹಾಕ್ತಾರೆ, ಏನು ಪಲ್ಲು ಓಡಿಸ್ತಾರೆ, ಅದೇ ಕೈ ಓಡ್ತಾ ಇದೆ. ಅಂದರೆ ಡಿಮಿರಿ ಜಾಕಾರ್ಡಲ್ಲಿ ನೀವು ಏನು ಕಡಿಯಾಳ ಸೆಟ್
ಕಡಿಯಾಳ ಅಂತ ಬರುತ್ತಲ್ಲ, ಆ ಕಡಿಯಾಳ ಸೆಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅರ್ಧ ವಾಟಕ್ಕೆ ಓಡುತ್ತೆ ಅದು. ಅರ್ಧ ವಾಟಕ್ಕೊಂದು ಓಡ್ತಾ ಇರುತ್ತೆ. ಅದು ಚೈನ್ ಜಾಕಾರ್ಡಲ್ಲಿ ಮಾಡ್ಬೋದು, ಕಂಪ್ಯೂಟ್ರಲ್ಲಿ ಮಾಡ್ಬೋದು, ಡಾಬಿ ಮಗ್ದಲ್ಲಿ ಮಾಡ್ಬೋದು. ಇದು ಡಿಮಿರಿ ಮಾಡ. ನೀವು ನಾರ್ಮಲ್ ಡಿಸೈನು ಮಾಮೂಲಿ ಕಡಿಯಾಳ ಥರನೇ ಬಾರ್ಡ್ರ್ ಬರುತ್ತೆ, ಪಲ್ಲು ಬರುತ್ತೆ. ಕಂಪ್ಯೂಟರ್ಗೆ ಏನು ಡಿಸೈನ್ಗಳಿದ್ದಾವೆ ಸೇಮ್ ಅದೇ ಬರುತ್ತೆ. ಅದೇ ಥರನೇ ಡಿಮಿರಿ ಜಾಕಾರ್ಡಲ್ಲಿ ಮಾಡುತ್ತೆ. ಡಿಮಿರಿ ಜಾಕಾರ್ಡು 2 ಜಾಕಾರ್ಡ್ ತೊಗೊಂಡ್ರೆ ಹೊಸದೇ ತೊಗೊಳ್ಳಿ. ಅದು ಹಳೆ ತೊಗೊಳ್ಬೇಡಿ. ಯಾವಾಗ 30 ವರ್ಷ ಹಾಕಿರ್ತದೆ ಎಲ್ಲ ಹೊಸದಿರುತ್ತೆ. ಆ ಥರದ್ದು ತಗೊಳ್ಕೊಬಿಟ್ಟು ಹೊಸದೇ ತೊಗೊಳ್ಳಿ, ಕಮ್ಮಿ ಇರುತ್ತೆ. ಅದು ತೊಗೊಂಡ್ರೆ ಮ್ಯಾಕ್ಸಿಮಮ್ ಅಂದರೆ 20 ವರ್ಷ ಅಂತೂ ಓಡುತ್ತೆ. ಅದಕ್ಕಿಂತ ಕಮ್ಮಿನೂ ಒಂದು 15 ವರ್ಷ ಓಡುತ್ತೆ. 15 ವರ್ಷ ನಿಮ್ಗೆ ಯಾವ ಚಿಂತೆ ಇಲ್ಲ, ಡಿಮಿರಿನಲ್ಲಿ ಓಡಿಸ್ಬೋದು. ಖರ್ಚು ಕಡಿಮೆ, ನಿಮಗೆ ಲಾಭ ಜಾಸ್ತಿ. ಮತ್ತು ನೀವು ಅದರಲ್ಲಿ ರೇಷ್ಮೆ ಹಾಕ್ಬೋದು, ರೇಷ್ಮೆನೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ರೇಷ್ಮೆನೂ ಹಾಕ್ಬೋದು. ಮಗ್ಗ ಸ್ಪೀಡು ಸ್ವಲ್ಪ ಕಡಿಮೆ ಇಟ್ಕೊಂಡು ಕ್ವಾಲಿಟಿ ರಾ ಮೆಟೀರಿಯಲ್ ಕ್ವಾಲಿಟಿ ಹಾಕ್ಕೊಂಡು ನೀವು ರೇಷ್ಮೆನೂ ಮಾಡ್ಬೋದು. ಇನ್ನೂ ಅದಕ್ಕಿಂತ ಜಾಸ್ತಿ ದುಡ್ಡು ಐತೆ ನಮ್ಮ ಹತ್ರ, ಅದನ್ನೇ ಮಾಡೋದು ಅಂದರೆ ಹೊಸ ಮಗ್ಗ ಹಾಕ್ಕೊಳ್ಳಿ, ಹೊಸ ಕಂಪ್ಯೂಟ್ರ್ ತಗೊಳ್ಳಿ. ಅದರಲ್ಲಿ ಒಳ್ಳೊಳ್ಳೆ ಡಿಸೈನ್ಗಳು ಅಂದರೆ ಒಂದೇ ಬಾರ್ಡ್ರಿಗೆ ಏನು ಇವಾಗ ಇಷ್ಟು ಪಿನ್ಗೆ ಇಷ್ಟು ಇಷ್ಟು ಎಳೆ ಅಂತ ಹಾಕಿರ್ತೀರಲ್ಲ, ಅದೇ ಎಳೆಗೆ ಬಾರ್ಡ್ರ್ಗಳು ಚೇಂಜ್ ಮಾಡ್ಬೋದು, ಬುಟ್ಟಗಳು ಚೇಂಜ್ ಮಾಡ್ಬೋದು, ಪಲ್ಲುಗಳು ಚೇಂಜ್ ಮಾಡ್ಬೋದು. ನೀವು ಎಷ್ಟು ಡಿಸೈನ್ಗಳು ಬೇಕಾದ್ರೂ ಖರ್ಚಿಲ್ದಂಗೆ ಮಾಡ್ಬೋದು. ಒಂದು ಸತಿ ಆಲ್ ಓವರ್ ರೆಡಿ ಮಾಡಿಸಿದ್ರೆ 4 ರಿಂದ 5 ವರ್ಷ 6 ವರ್ಷ ಓಡುತ್ತೆ. ಅದು ಯಾವುದು ತಿರುಗಿ ರಿಪೇರ್ ಮಾಡಿಸೋಂಗಿಲ್ಲ, ಕಟ್ಟಂಗಿಲ್ಲ, ಕುಯ್ದಾಕಂಗಿಲ್ಲ. ಅದೇ ಎಳೆಗಳು ಅದೇ ಬೆದೆ ಇರುತ್ತೆ. ಅದಕ್ಕೆ ಇಷ್ಟು ಪಿನ್ ಅಂತ ಸೆಟ್ ಮಾಡ್ತಾರೆ. ಅದಕ್ಕೆ ಕಂಪ್ಯೂಟ್ರು ವರ್ಕ್ ಮಾಡುತ್ತೆ. ಅದಕ್ಕೆ ಡಿಸೈನ್ ಎತ್ತಿಸ್ತಾರೆ. ಅದೇ ಬುಟ್ಟ ಅದೇ ಪಲ್ಲು, ಬಾರ್ಡ್ರ್ ಮಾತ್ರ ಚೇಂಜು. ಇಲ್ಲ ಅದೇ ಬಾರ್ಡ್ರ್ ಇಟ್ಕೊಂಡು ಬಾರ್ಡ್ ಅದೇ ಇರುತ್ತೆ ಕೊನೆವರೆಗೂ. ಬುಟ್ಟ ಚೇಂಜ್ ಮಾಡ್ಬೋದು, ಪಲ್ಲು ಚೇಂಜ್ ಮಾಡ್ಬೋದು. ಕಂಪ್ಯೂಟರ್ ಅಷ್ಟು ಸ್ಪೆಷಲಿಟಿ ಐತೆ, ಒಳ್ಳೆ ದುಡ್ಡು ಆಗುತ್ತೆ. ಒಂದು ಸತಿ ಖರ್ಚು ಮಾಡಿದ್ರೆ ನೀವು ಏನಿಲ್ಲ 4 ವರ್ಷ 5 ವರ್ಷ ಆರಾಮಾಗಿ ಕೆಲಸ ಮಾಡ್ತಾ ಇರುತ್ತೆ. ಒಳ್ಳೆ ದುಡ್ಡು ಮಾಡ್ಬೋದು, ಒಳ್ಳೆ ಪ್ರೊಡಕ್ಷನ್ನು ಕ್ವಾಲಿಟಿ ಎಲ್ಲ ಮಾಡ್ಬೋದು. ಅಂದರೆ ಅದನ್ನು ಮಾಡೋರು ಜಾಸ್ತಿ ದುಡ್ಡಿರೋರು. ಒಂದು 5 ಮಗ್ಗ ಹಾಕ್ತೀನಿ ಅಂದರೆ ಏನಿಲ್ಲ ಆದರೂ 15 ಲಕ್ಷದಿಂದ 20 ಲಕ್ಷ ದುಡ್ಡಿರಬೇಕು. ನಿಮ್ಮ ಹತ್ರ ಅಷ್ಟಿಲ್ಲ. ನಿಮಗೆ 2 ಮಗ್ಗ ಹೊಸ ಮಗ್ಗ ತೊಗೊಳಕ್ಕೆ 2 ಮಗ್ಗಕ್ಕೆ ಅಮೌಂಟ್ ಇರೋದು. ನೀವು 4 ಮಗ್ಗ ಹಳೆ ತೊಗೊಳ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ದೀರಾ. ನಾನು ಹೇಳ್ತಾ ಇದ್ದೀನಿ, ಹಳೆ ಮಗ್ಗ ತೊಗೋಬೇಡ್ರಿ, ಯಾವುದೇ ಕಾಳು ತೊಗೋಬೇಡ್ರಿ. ಯಾಕೆಂದರೆ ನಮ್ಮ ಚಾನಲಲ್ಲಿ 1 ವರ್ಷದ ಹಿಂದೆ ಒಬ್ಬರು ಸಬ್ಸ್ಕ್ರೈಬರ್ ಯಾವುದಾದ್ರು ಮಗ್ಗ ಸೇಲ್ಗಿದ್ರೆ ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿದರು. ನಾನು ಯಾಕೆ ಅವ್ರಿಗೆ ಸಜೆಸ್ಟ್ ಮಾಡಲ್ಲ. ಹಳೆ ಮಗಕ್ಕೆ ಯಾರಿಗೂ ತೊಗೊಳಕ್ಕೆ ಐಡಿಯಾ ಕೊಡಲ್ಲ. ಇದ್ರಾಗೆ ಪ್ರಾಫಿಟ್ ಬರೋಲ್ಲ. ಯಾಕೆಂದರೆ ಮಗ್ಗ ಸೌದಿರುತ್ತೆ. ನೀವು ಮಗ್ಗ ನೋಡೋಕ್ಕೆ ಹೋದಾಗ ಚೆನ್ನಾಗೇ ಓಡ್ತಾ ಇರುತ್ತೆ, ಅದು ಫಿಟ್ಟಿಂಗಲ್ಲಿರುತ್ತೆ, ನೀಟಾಗಿ ಮಗ್ಗದವನು ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಓಡಿಸ್ತಾ ಇರ್ತಾರೆ. ನೀವು ಆ ಮಗ್ಗ ಬಿಚ್ಚಿದಾಗ ಎಲ್ಲ ಲೂಸ್ ಆಗುತ್ತೆ. ಸೌದಿರೋದು ಹೊಸದು ಹಾಕಲೇಬೇಕು. ನಿಮಗೆ ಏನು ಮೇಸ್ರಿ ಮೆಕ್ಯಾನಿಕಲ್ ಅಂತ ಇರ್ತಾರೆ, ಅವರು ಅದೇನಾದ್ರು ತಂದು ಹಾಕಲೇಬೇಕು. ಇವಾಗ ಅವರು 80,000, ಅವಾಗ 40 ವರ್ಷದಿಂದ 80,000, 60,000, 90,000 ಅಷ್ಟೇ ಆ ಮಗ್ಗ ಇದ್ದಿದ್ದು. ಒಂದು ಕ್ವಾಲಿಟಿ ಮಾಡೋಂಥದ್ದು, ಪ್ರೊಡಕ್ಷನ್ ಬರೋಂಥ ಮಗ್ಗ. ಅವಾಗೆ ಬ್ರ್ಯಾಂಡೆಡ್ ಮಗ್ಗಗಳು ನಿಮಗೆ ಗೊತ್ತಲ್ಲ, ಮಗ್ಗ ಕೆಲಸ ಮಾಡೋದು ಗೊತ್ತಿರ್ತೀವಿ. ಇವಾಗ ಬ್ರ್ಯಾಂಡ್ ಮಗ್ಗ ಯಾವುದು ಅಂತ ಗೊತ್ತು ನಿಮಗೆ. ಆ ಮಗ್ಗ ಅವತ್ತು 80 ರಿಂದ 90, 1 ಲಕ್ಷ ಸಮಥಿಂಗ್ ಅಷ್ಟೇ. ಇವಾಗ ಅದೇ ಕ್ವಾಲಿಟಿ ಮಗ್ಗ 4x1 ಮಗ್ಗ 1,90,000 ಸಮಥಿಂಗು. ನೀವೇನು ಪ್ಲ್ಯಾನ್ ಮಾಡ್ತೀರಾ? ಅವರು 80ಕ್ಕೆ 1 ಲಕ್ಷ ತಗೊಳ್ತಾರಲ್ಲ, ಇವಾಗ ಮಾತ್ರ 1 ಲಕ್ಷಕ್ಕೆ ಮಾರ್ತಾರೆ ಅವರು. ಅದಕ್ಕಿಂತ ಕಮ್ಮಿ ಏನು ಕೊಡಲ್ಲ ಅವ್ರು. ಯಾಕೆಂದರೆ ಇನ್ನು 90,000 ಹೊಸ ಮಗ್ಗ ಬರುತ್ತೆ. ಅದು ಹೊಸ ಮಗ್ಗ ತಂದು ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ಏನು ಖರ್ಚು ಬರ್ತಾ ಇದೆ ಅಂತ ಗೊತ್ತಾಗಿರುತ್ತೆ, ಅದರ ಕ್ವಾಲಿಟಿ ಎಲ್ಲ ಕಮ್ಮಿ ಆಯ್ತು ಅಂತ ಗೊತ್ತಾಗುತ್ತೆ. ಆವಾಗಲೇ ಆ ಮಗ್ಗ ಮಾರೋಕ್ಕೆ ಅವ್ರು ಪ್ಲ್ಯಾನ್ ಮಾಡೋದು. ಚೆನ್ನಾಗಿರೋ ಮಗ್ಗ ಯಾರು ಮಾಡಲ್ಲ, ನೀನು ಮಾರಲ್ಲ, ನಾನು ಮಾರಲ್ಲ. ಚೆನ್ನಾಗಿ ಓಡ್ತಾ ಇತ್ತು ಅಂದರೆ ಅದೇನಾದ್ರು ಪ್ರಾಬ್ಲಮ್ ಆದಾಗಲೇ ಇದನ್ನ ಖರ್ಚುಗಳು ಜಾಸ್ತಿ ಆಗ್ತವೆ ಅಂದಲ್ಲ ಅವ್ರು ಮಾರೋದು. ನಾನು ಹೇಳೋದು ಒಂದೇ ಮಾತಿಗೆ, ಅವ್ರ ಮನೆ ಕಸ ತಂದು ನಿಮ್ಮ ಮನೆಗೆ ಇಟ್ಕೊಂಡಂಗೆ. ಸುಮ್ಮನೆ ನೀವು ಮಾಡ್ತಾಯಿರೋ ಆಮೇಲೆ ತಂದು ಮಾಡ್ತೀರಾ. ಬಜಾರ್ ಏನೋ ಸೆಟ್ ಆಗಿರಲ್ಲ, ಅಲ್ಲಿ ಬಜಾರ್ ಹುಡುಕ್ತಾ ಇರ್ತೀರಾ. ಇಲ್ಲಿ ಎಲ್ಲ ರೆಡಿ ಮಾಡಿಸ್ಬೇಕು. ಆ ಮಗಕ್ಕೆ ಹೊಸಬ್ರು ಮಗ್ದವ್ರು ಬರ್ತಾರೆ, ಅವ್ರಿಗೆ ರಿಪೇರಿ ಅದು ಇದು ಮಾಡ್ತಾಯಿದ್ರೆ ಅವರು ನಿಲ್ಲಲ್ಲ. ರಿಪೇರಿ ಅವಾಗ ರಿಪೇರಿ ಆಗ್ತಾಯಿದ್ರೆ ಮಗ್ದವ್ರು ನಿಲ್ಲಲ್ಲ. ಯಾಕೆಂದರೆ ಅವ್ರು ಒಂದು ಸಂಸಾರ ಇರುತ್ತೆ, ದುಡಿಯೋಕ್ಕೆ ಅಂತಲೇ ಬರ್ತಾರೆ, ಸಂಪಾದನೆ ಮಾಡೋಕ್ಕೆ ಅಂತಲೇ ಬಂದಿರ್ತಾರೆ. ಈ ರಿಪೇರಿ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಕೂದಾಗ ಅವ್ರಿಗೂ ತಾಳ್ಮೆ ಅನ್ನೋದು ಇರುತ್ತೆ. ಎಷ್ಟು 2 ವಾರ ಇರುತ್ತೆ, 1 ವಾರ ಇರುತ್ತೆ, 1 ತಿಂಗಳು ಇರುತ್ತೆ. ಆಮೇಲೆ ಎಷ್ಟೇ ಬಿಡಪ್ಪ ಇದು ಅಂದ್ಬಿಟ್ಟು ಹೋಯ್ತಾ ಇರ್ತಾರೆ. ಕೂಲಿ ಈಗ 4 ಮಗ್ಗ 6 ಮಗ್ಗ 10 ಮಗ್ಗ ಹಾಕ್ತಾಗ ಒಬ್ಬರು ಕೂಲಿಯವ್ರನ್ನ ನೀವು ಮಾಡ್ತೀರಾ. ಯಾಕೆಂದರೆ ನಿಮ್ಮ ಮನೇಲಿ ನಿಮ್ಮ ಜನ ಇದ್ದರೆ ನೀವು ಎಷ್ಟು ಮಗ್ಗ ಬಿಡೋಕ್ಕೆ ಸಾಧ್ಯ? ಒಂದು 6 ಮಗ್ಗ, ಈಗ 10 ಮಗ್ಗ ಹಾಕಿರೋ ಅಂದ್ರೆ 6 ಮಗ್ಗ ಬಿಡೋಕ್ಕೆ ಸಾಧ್ಯ. ಒಂದು 3 ಜನ ಇದ್ದರೆ, 2 ಇದ್ದರೆ 2 ಮಗ್ಗ ಮೇಂಟೈನ್ ಮಾಡ್ಕೊಂಡು ಅಲ್ಲ ಸಾಧ್ಯ. ಯಾಕೆ ನಮ್ಮ ಮನೆಗೆ ಇದ್ದೀವಿ 10 ಜನ ಮಗ್ಗ, 10 ಮಗ್ಗ ಹಾಕಿ ನಮ್ಮ ಮನೆಗೆ 4 ಜನ ಇದ್ದೀವಿ. 10 ಮಗ್ಗ ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ನೀವೇ ಆಗಿರ್ತೀರ, ನಿಮ್ಮ ಮನೇದೇ ಆಗಿರುತ್ತೆ, ನೀವೇ ಕೆಲಸಗಾರರಾಗಿರ್ತೀರ, ಎಲ್ಲ ಕೆಲಸ ನೀವೇ ಮಾಡ್ತಾಯಿರ್ತೀರ, ಒಳ್ಳೆ ಲಾಭನೇ. ಬೇರೆಯವ್ರು ಕೂಲಿಯವ್ರನ್ನ ಇಟ್ಕೊಂಡು ಕೆಲಸ ಮಾಡೋರು ಇದ್ದಾರಲ್ಲ, ಅವ್ರದ್ದು ಕಷ್ಟ.
ಯಾವುದೇ ಕಾರಣಕ್ಕೂ ಹಳೆ ಮಗ ತಗೊಳಕ್ಕೆ ನಾನು ಯಾರಿಗೂ ಹೇಳಿಲ್ಲ, ಹೇಳೋದು ಇಲ್ಲ. ಹಳೆ ಮಗ ತಗೊಂಡವ್ರು ಹೆಂಗೆ ಆಗ್ಯಾರ ಅಂತ ಅವ್ರನ್ನೇ ಪಕ್ಕದಲ್ಲಿ ಕುಂಡಿಸ್ಕೊಂಡು ಒಂದು ವೀಡಿಯೋ ಮಾಡ್ತೀನಿ ಇದ್ದಾರೆ. ಯಾಕೆಂದರೆ ಇದೇ ಕೆಲಸ ಎಲ್ಲ ನಾನು 25 ವರ್ಷದಿಂದ ಮಾಡ್ತಾಯಿದ್ದೀನಿ. ಅಂದರೆ ನಾನು ಮಗ ಕೆಲಸ ಮಾಡಿದ್ದೀನಲ್ಲ, ಹಂಗಾಗಿ ನೋಡಿದ್ದೀನಿ ಯಾರ್ಯಾರು ಎಕ್ಸ್ಪೀರಿಯೆನ್ಸು. ಇಲ್ಲಿ ನನ್ನ ಪಕ್ಕದಲ್ಲಿ ಒಬ್ಬರು ಕುಂಡಿಸ್ಕೊಂಡು ಹಳೆ ಮಗ ತಗೊಂಡು ಬೇರೆಯವ್ರ ಹತ್ರ ಮಜೂರಿ ತಗೊಂಡು ಅವ್ರ ಹತ್ರ ಸೀರೆ ಹಾಕಿ ಅವ್ರ ಹತ್ರ ಲಾಭ ನಷ್ಟ ಹೆಂಗೆ ಅನುಭವಿಸಿದ್ರು ಲಾಸ್ಟ್ಗೆ ಅನ್ನೋದನ್ನ ನಾನೊಂದು ವೀಡಿಯೋ ಮುಖಾಂತರ ತಿಳಿಸ್ತೀನಿ. ಇವತ್ತಿನ ವೀಡಿಯೋ ಇದು ಏನು ಹೊಸದಾಗಿ ಮಗ್ಗ ಹಾಕೋರಿ ಹಳೆ ಮಗ್ಗ ಹಾಕಬಾರ್ದು ಅನ್ನೋದನ್ನ ಐಡಿಯಾ ಕೊಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.